ಡಿಸಪಾಯಿಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಇದೊಂದೇ. ಸೊ ಇದಾಗುತ್ತೆ ಸಡನ್ ಆಗಿ ಎತ್ಕೊಳ್ಳೋವಾಗ ಇರ್ತಕ್ಕಂಥ ರೇಟಿಂಗ್ಸ್ ನೋಡಿ ಇದನ್ನ ತಗೊಂಡಿದ್ದು ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯೋಗಲಕ್ಷ್ಮಿ ಲೈಫ್. ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಸುಮಾರು ದಿನ ಆಯಿತು. ಇವತ್ತು ಒಂದು ವಿಡಿಯೋವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಕ್ಸ್ಪೆಷಲಿ ಹೊಸ ಮನೆಗೆ ಸಂಬಂಧಪಟ್ಟಂತೆ. ಹೊಸ ಮನೆಗೆ ಒಂದು ಕಿಚನ್ ಟೂರ್ ಮಾಡಿದಾಗ ಅಥವಾ ಕಿಚನ್ ಮೇಕ್ ಓವರ್ ಮಾಡಿದಾಗ ತುಂಬ ಸರಿ ನನಗೆ ಅನಿಸ್ತಾ ಇತ್ತು, ನನಗೂ ಬೇರೆಯವ್ರ ಮನೆ ಥರ ಒಂದಷ್ಟು ಪ್ರಾಡಕ್ಟ್ಸ್ಗಳನ್ನು ತರಿಸಿ ಜೋಡಿಸ್ಕೊಂಡು ನೀಟಾಗಿ ಮೈಂಟೈನ್ ಮಾಡಬೇಕು ಅಂತ ತುಂಬ ಸರಿ ಅನಿಸ್ತಾ ಇತ್ತು. ಹಾಗಾಗಿ ಒಂದಷ್ಟು ನನಗೆ ನಮ್ಮ ಒಂದು ಬಜೆಟಲ್ಲಿ ಒಂದಷ್ಟು ಐಟಮ್ಸ್ಗಳನ್ನು ನಾನು ಮೀಶೋಯಿಂದ, ಶಾಪ್ಸಿಯಿಂದ, ಅಂದರೆ ಫ್ಲಿಪ್ಕಾರ್ಟಿಂದ ನಾನು ಒಂದಷ್ಟು ಐಟಮ್ಸನ್ನು ತರಿಸಿದ್ದೀನಿ. ಸೊ ಇದು ಯಾವ್ಯಾವ್ದು ತರಿಸಿದ್ದೀನಿ, ಕ್ವಾಲಿಟಿ ವೈಸ್ ಹೇಗಿದೆ, ಮತ್ತು ಚೆನ್ನಾಗಿದೆಯಾ ಕ್ವಾಲಿಟಿ ವೈಸು, ಸೊ ನೀವು ಅದನ್ನು ತೊಗೊಬೋದಾ, ಮತ್ತು ವಿತ್ ಪ್ರೈಸು ಎಲ್ಲವನ್ನ ಈ ವಿಡಿಯೋದಲ್ಲಿ ವಿತ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನೊಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ಹಾಕಿರ್ತೀನಿ. ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನಿಮಗೆ ಮೀಶೋದಿಂದ ಆದರೂ ಪರ್ಚೇಸ್ ಮಾಡ್ಬೋದು ಅಥವಾ ಶಾಪ್ಸಿ ಏನಾದರೂ ಪರ್ಚೇಸ್ ಮಾಡ್ಬೋದು. ನನಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ. ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಶಾಪ್ಸಿಯಲ್ಲಿ ಪರ್ಚೇಸ್ ಮಾಡಿರತಕ್ಕಂಥ ಒಂದು ಐಟಮ್ಸ್ ಕ್ವಾಲಿಟಿ ವೈಸ್ ಸೂಪರ್ ಆಗಿದೆ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸು. ಸೊ ಯಾವ್ಯಾವ ಥರ ಪ್ರಾಡಕ್ಟ್ಸ್ಗಳನ್ನು ತಗೊಂಡಿದ್ದೀನಿ ಮತ್ತು ಹೇಗಿದೆ ಕ್ವಾಲಿಟಿ ಅನ್ನೋದು ಈ ಒಂದು ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಆದಮೇಲೆ ನೆಕ್ಸ್ಟ್ ಆರ್ಗನೈಸ್ ಹೇಗೆ ಮಾಡ್ಕೊತೀನಿ ಅನ್ನೋದು ಕೂಡ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಆರ್ಗನೈಸ್ ಮಾಡಿಕೊಂಡು ಕಿಚನನ್ನು ನೋಡ್ತಿದ್ರೆ ಆ ಹೆಣ್ಮಕ್ಳಿಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಆ ಥರ ಕೂಡ ನನಗೆ ತುಂಬ ಆಸೆ ಇದೆ. ಕಿಚನನ್ನು ಒಂದು ನೋಡೋದಕ್ಕೆ ಒಂದು ಲುಕ್ಕೇ ಚೇಂಜ್ ಮಾಡಿಬಿಡ್ಬೇಕು ಅನ್ನೋ ಆಸೆ ನನಗಿದೆ. ಅಂದರೆ ನಾನ್ ಮಾಡಲರ್ ಕಿಚನ್ ಆಯಿತಾ. ಸೊ ನಮ್ಮ ಮನೆ ನಿಮ್ಗೆ ಗೊತ್ತು, ಮಾಡಲರ್ ಕಿಚನ್ ಅಲ್ಲ. ಹಾಗಾಗಿ ಒಂದಷ್ಟು ಐಟಮ್ಸನ್ನು ತಂದಿದ್ದೀನಿ. ಸೊ ಎಷ್ಟು ಐಟಮ್ಸ್ ತರಿಸಿದ್ದೀನಿ, ಟೋಟಲ್ ಆಗಿ ಬಜೆಟ್ ಎಷ್ಟರಲ್ಲಿ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ಹಾಗಾದರೆ ಫಸ್ಟ್ ನಾನು ಏನನ್ನು ತರಿಸಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ಇದು ಕಿಚನ್ಗಲ್ಲ, ನನಗೆ ಡೈಲಿ ಯೂಸ್ಗೆ ನಾನು ತರಿಸಿದ್ದೀನಿ. ಆದರೆ ಫಸ್ಟ್ ಇದನ್ನು ಓಪನ್ ಮಾಡಿಬಿಡೋಣ ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನು ಫಸ್ಟ್ ಓಪನ್ ಮಾಡ್ತಿದ್ದೀನಿ. ನೀವು ನೋಡ್ತಿರ್ಬೋದು. ನಿಮಗೆಲ್ಲ ಗೊತ್ತು, ಶಾಪ್ಸಿ ಅನ್ನೋದು ಫ್ಲಿಪ್ಕಾರ್ಟ್ ಅವ್ರದ್ದೇ. ಸೊ ಅವ್ರದ್ದೇ ಆಗಿರತಕ್ಕಂಥ ಇನ್ನೂ ಒಂದು ಇದು. ಸೊ ಇದನ್ನು ನಾನು ಫಸ್ಟು ಅನ್ಬಾಕ್ಸಿಂಗನ್ನು ಮಾಡ್ತಾ ಇದ್ದೀನಿ. ಇದು ನನಗೆ ಎಷ್ಟು ರೇಟ್ ಬಂತು ಅಂದರೆ, ಎಷ್ಟಿಗೆ ಬಂತು ಅಂದರೆ 74 ರುಪೀಸ್ಗೆ. ಅಂದರೆ ಡೆಲಿವರಿ ಚಾರ್ಜ್ ಅಂದ್ಕೊಂಡು 6 ರುಪೀಸ್ ಮಾಡಿದ್ರು. ಟೋಟಲ್ ಆಗಿ ಇದು 74 ರುಪೀಸ್ ಸಿಕ್ತು. ಇದು ಬಂದು ಜ್ಯುವೆಲರಿ ಅಂತಲೇ ಹೇಳ್ಬೋದು. ಡೈಲಿ ಯೂಸ್ಗೆ ಅಥವಾ ಎಲ್ಲಾದರೂ ಹೋಗಿ ಬರೋದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಒಂದು ಜ್ಯುವೆಲರಿ ಇದು. ಸೊ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಇದನ್ನು ಹಾಕ್ಕೊಂಡು ನೋಡ್ಬಿಡ್ತೀನಿ. ಹಾಕ್ಕೊಂಡು ನೋಡಿ ಈ ವಿಡಿಯೋ ಪೂರ್ತಿಯಲ್ಲಿ ಹೇಗಿರುತ್ತೆ ಅಂತ ನೀವು ಹೇಳಬೇಕು, ಆಯಿತಾ. ತುಂಬ ಸಿಂಪಲ್ ಆಗಿದೆ. ಲೈಕ್ ಗೋಲ್ಡ್ ಹೇಗಿರುತ್ತೋ ನೀವು ನೋಡ್ತಿರ್ಬೋದು, ಗೋಲ್ಡ್ ಹೇಗಿರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇದೆ. 74 ರುಪೀಸ್ಗೆ ಇಟ್ಸ್ ರಿಯಲಿ ವರ್ತ್ ಅಂತಲೇ ಹೇಳ್ಬೋದು, ಆಯಿತಾ. ಯಾಕೆ ಇದನ್ನು ನಾನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದು ಅಂದರೆ, ನನಗೊಂಥರ ಸೆಂಟಿಮೆಂಟಲಿ ಇದು ಓಮ್ ಇದೆಯಲ್ವಾ, ಹಾಗಾಗಿ ನಾನು ಇದನ್ನು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿದ್ದು. ತುಂಬ ಅಂದರೆ ತುಂಬ ಇಷ್ಟ. ಇವತ್ತೇ ಇದು ಬಂದಿದ್ದು. ಸೊ ಡೈರೆಕ್ಟಾಗಿ ಲಾಂಗ್ ವಿಡಿಯೋ ಮಾಡ್ತೀನಲ್ವ, ಹಾಗಾಗಿ ಆವಾಗಲೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ನಾನು ಇದನ್ನು ಅನ್ಬಾಕ್ಸಿಂಗ್ ಮಾಡಿರಲಿಲ್ಲ. ನೀವು ನೋಡ್ತಿರ್ಬೋದು, ಈ ಚೈನು ಸುಮಾರು ಒಂದು 10 ಗ್ರಾಮ್ ರೇಂಜಲ್ಲಿ ಎಷ್ಟಿರುತ್ತೋ ಆ ರೇಂಜಲ್ಲಿ ಇರ್ತಕ್ಕಂಥ ಒಂದು ಚೈನ್ ಇದು. ಇದು ಬಂದು ಡಾಲರ್ ಸಪ್ರೇಟ್ ಬಂದಿದೆ, ನೋಡ್ತಿರ್ಬೋದು. ಸೊ ನೋಡಿ, ಇದನ್ನ ನಿಮಗೆ ಕತ್ತಲ್ಲಿ ಹಾಕೋತೀನಿ ಹೇಗಿರುತ್ತೆ ಅಂತ. ಚೆನ್ನಾಗಿದೆ ಅಲ್ವಾ. ಲೈಕ್ ಸ್ವಲ್ಪ ನಮಗಿನ ಸ್ವಲ್ಪ ದಪ್ಪ ಇರೋರು ಕೂಡ ಸೂಪರ್ ಆಗಿರುತ್ತೆ. ಯಾರು ನೋಡಿದ್ರೆ ಇದನ್ನ ಗೋಲ್ಡ್ ಅಂತಲೇ ಅನ್ಕೊತಾರೆ, ಅಷ್ಟು ಚೆನ್ನಾಗಿದೆ. ಸೊ ಇದು ನನ್ನ ಫಸ್ಟ್ ಅಂದರೆ ಹೊಸ ಮನೆಗೆ ಬಂದಮೇಲೆ ಒಂದು ಜ್ಯುವೆಲರಿ ತೊಗೊಂಡಿದ್ದೀನಿ ಅಂದರೆ ಇದು ಫಸ್ಟ್ ಅಂತಲೇ ಹೇಳ್ಬೋದು. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದರ ಒಂದು ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಎಷ್ಟು ದಿನ ಬರುತ್ತೆ ಅಂತ ಗೊತ್ತಿಲ್ಲ. 74 ರುಪೀಸ್ಗಾದರೆ ಒಂದು 3 ಮಂತ್ಸ್ ಕೂಡ ಬಂದರೂ ಕೂಡ ಏನು ಮೋಸ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಫಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಈಗ ಬನ್ನಿ ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ.
ಇಷ್ಟೊಂದಿದೆ, ನೀವು ನೋಡ್ತಿರ್ಬೋದು ಎಷ್ಟಿದೆ ಅಂತ. ಒಂದು 6-7 ಐಟಮ್ಸ್ ಇದೆ. ಇದಕ್ಕಿಂತ ಮುಂಚೆ ಸ್ವಲ್ಪ ತಗೊಂಡಿದ್ನಲ್ಲ, ಹಾಗಾಗಿ ಇವಾಗ ಒಂದು ಸ್ವಲ್ಪ ಕಡಿಮೆನೇ ತಗೊಂಡಿದ್ದೀನಿ. ಇದು ಬಂದು ಸ್ಟೋರೇಜ್ ಪರ್ಪಸ್ಸು ಬಾಕ್ಸಸ್. ಆಲ್ಮೋಸ್ಟ್ ನಾನು ಎಲ್ಲ ಕೂಡ ಫಸ್ಟ್ ಬಂದಾಗಲೇ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿರ್ತಕ್ಕಂಥ ವಿಡಿಯೋ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಆಮೇಲೆ ಇದನ್ನು ತೋರಿಸ್ತೀನಿ. ಇದು ಬಂದು ಬಾಕ್ಸಸ್ಸು ನೋಡ್ಬೋದು. ತುಂಬ ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಮಿನಿಮಮ್ ಒಂದು 1/4 kg ಹಿಡಿಯುತ್ತೆ ಇದು ಕ್ಯಾಪ್. ಆಯಿತಾ, ಇದು ಒಂದು 6, ಇದು 6 ಇದೆ. 6 ಎಷ್ಟು ಅಂದರೆ 6 ಬಂದು 168 ರುಪೀಸ್, ಅಂದರೆ 6 ಬಂದು 168. ಕ್ವಾಲಿಟಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಯಾಪ್ ಕೂಡ ಅಷ್ಟೇ, ನೀವು ನೋಡ್ಬೋದು. ಹೇರ್ ಟೈಟ್ ಕಂಟೈನರ್ ಅಂತಲೇ ಹೇಳ್ಬೋದು. ಇದು 6 ಇದೆ. ಸೊ ನಾನು ಇದು ಎಲ್ಲನೂ ಓಪನ್ ಮಾಡಲ್ಲ, ಯಾಕಂದರೆ ಒಂದು ನೋಡಿದ್ರೆ ಸಾಕಲ್ವ, ಹಾಗಾಗಿ ನಾನು ಎಲ್ಲವನ್ನ ಓಪನ್ ಮಾಡಿ ತೋರಿಸ್ತಿಲ್ಲ. ನೆಕ್ಸ್ಟ್ ಇದನ್ನು ನಾನು ಇನ್ನೂ ಓಪನ್ ಮಾಡಲಿಲ್ಲ, ಸೊ ಇವಾಗ ಓಪನ್ ಮಾಡ್ತೀನಿ. ಇದು ಕೂಡ ಇವತ್ತೇ ಬಂದಿದ್ದು. ಇದರ ಅಮೌಂಟ್ ಬಂದು 77 ರುಪೀಸ್. ಸೊ ಇವಾಗ ನೀವು ಹೇಳಿದ್ರೆ 168 ರುಪೀಸ್. ಇದರ ಅಮೌಂಟ್ ಬಂದು 77 ಇದು. ಸೊ ನೋಡ್ತಿರ್ಬೋದು. ಇದು ಕೂಡ ಕೀ ಹೋಲ್ಡರು. ಇದು ಯಾಕೆ ತರಿಸಿದ್ದು ಅಂದರೆ ನಮ್ಮ ಮನೇಲಿ ಎಲ್ಲಂದರೆ ಅಲ್ಲಿ ಹಾಕ್ತಿರ್ತಾರೆ ಕೀಸು, ಸಿಗೋದೇ ಇಲ್ಲ. ಅದಕ್ಕೆ ಹುಡ್ಕೋದೇ ಒಂದು ಅರ್ಧ ಕೆಲಸ ಆಗ್ಬಿಡುತ್ತೆ. ಸೊ ನೋಡಿದೆ ತುಂಬ ರೇಟ್ ಕಡಿಮೆ ಅಂತ ಅನ್ನಿಸ್ತು, ಯಾಕೆ ತೊಗೊಬಾರ್ದು ಅಂತ. ಸೊ ಇದನ್ನು ತಗೊಂಡಿದ್ದೀನಿ. ನೋಡಿ, ಇದು ಹೋಮ್ ಸ್ವೀಟ್ ಹೋಮ್. ಇಲ್ಲಿ ಫ್ಲವರ್ಸ್ ಇದೆ, ಇಲ್ಲಿ ಫೋನ್ ಯೂಸ್ ಮಾಡ್ಬೋದು, ಇಲ್ಲೊಂದಷ್ಟು ಚಿಕ್ಕದಾಗಿ ಏನಾದ್ರು ಇಡ್ಬೋದು. ಇನ್ನು ಕೀಸ್ಗೆ ಬೇಜನ್ ಕೊಟ್ಟಿದ್ದಾರೆ, 1 2 4 5 7 ಕೊಟ್ಟಿದ್ದಾರೆ. ಸೊ ಇದು ಕೂಡ ವರ್ತ್ ಅಂತ ಅನ್ನಿಸ್ತು. 77 ರುಪೀಸ್ಗೆ ಇದು ವರ್ತ್ ಅಂತ ಅನ್ನಿಸ್ತು ನನಗೆ. ಇದು 2ನೇ ಪ್ರಾಡಕ್ಟ್. 3ನೇ ಪ್ರಾಡಕ್ಟ್ ನೆಕ್ಸ್ಟ್ ಬಂದು ಇದು ಕೂಡ ಫುಡ್ ಐಟಮ್ ಅಂತಲೇ ಹೇಳ್ಬೋದು. ಇದು ಸ್ಪೂನ್ಸು, ಅದನ್ನೆಲ್ಲ ಯೂಸ್ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಇದು ತೊಗೊಂಡಿದ್ದೀನಿ. ಇದು ಬಂದು 178 ರುಪೀಸು. ನೀವು ನೋಡ್ತಿರ್ಬೋದು. ಸ್ಟೀಲ್ದೆಲ್ಲ ಇದ್ರೆ ಜಾಸ್ತಿ ಅಮೌಂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಫೋಕ್ಸು ಮತ್ತು ಇಲ್ಲಿ ಸ್ಪೂನ್ಸು, ಇಲ್ಲಿ ಚಾಕೋದೆಲ್ಲ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸಿದ್ದೀನಿ. ಇದು ನನಗೆ ತುಂಬ ಡಿಸಪಾಯಿಂಟ್ ಆಗಿರ್ತಕ್ಕಂಥ ಪ್ರಾಡಕ್ಟ್ ಅಂದರೆ ಇದೊಂದೇ. ಸೊ ಇದನ್ನು ನಾನು ರಿಟರ್ನ್ ಕೊಟ್ಬಿಡೋಣ ಅಂತ ಅಂದ್ಕೊಂಡೆ, ಬಟ್ ರಿಟರ್ನ್ ಕೊಡೋದಕ್ಕೆ ಬೇಡ. 111 ರುಪೀಸ್ ಅಷ್ಟೇ. 111 ರುಪೀಸ್ 4 ಬಂದಿತ್ತು. ಸೊ ನೋಡೋಣ, ಯೂಸ್ ಮಾಡಿ ನೋಡೋಣ ಅಂತ ಅನಿಸಿ ಇಟ್ಕೊಂಡಿದ್ದೀನಿ. ಬಟ್ ನನಗೆ ತುಂಬ ಕ್ವಾಲಿಟಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಕ್ವಾಲಿಟಿ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಇದೊಂದು ಟೋಟಲಿ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ನೋಡೋಣ, 1-2 ದಿನ ಯೂಸ್ ಮಾಡಿ ಹೇಗಿರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಆಲ್ಮೋಸ್ಟ್ ಇದು ಎಲ್ಲರ ಮನೆಯಲ್ಲೂ ಇರುತ್ತೆ. ಈ ಕಿಚನ್ಗೆ ಟವಲ್ ಎಲ್ಲನೂ ಯೂಸ್ ಮಾಡೋದಕ್ಕೆ, ಕಿಚನ್ ಟವಲ್ ಅದನ್ನೆಲ್ಲ ವೆಯ್ಟ್ ಇರಲ್ವಲ್ಲ, ಹಾಗಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇದನ್ನು ಹಾಕ್ಕೊಂಡಿದ್ದು. ನೀವು ನೋಡ್ತಿರ್ಬೋದು, ಈ ಸೈಡು ಡಬಲ್ ಟೇಪ್ ಕೊಟ್ಟಿದ್ದಾರೆ. ಇದಕ್ಕೂ ನಾವು ಬೇಕಾದರೆ ಇನ್ನು ಎಕ್ಸ್ಟ್ರಾ ಫಿಟ್ ಕೂಡ ಮಾಡ್ಕೊಬೋದು. ಇದಕ್ಕೆ ಅವ್ರು ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಸ್ಕ್ರೂಸ್ ಎಲ್ಲ ಕೊಟ್ಟಿದ್ದಾರೆ ಇದಕ್ಕೆ. ನಮಗೆ ಬೇಕು, ಇನ್ ಕೇಸ್ ಬೇಕೇ ಬೇಕು ಅಂದರೆ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಇಲ್ಲ. ಇದು ಟೋಟಲ್ ಆಗಿ ನೋಡಿ ಈ ಥರ ಇದೆ. ಇದನ್ನೇನು ತೋರಿಸೋದಕ್ಕಿನ್ನ ಅಷ್ಟೊಂದು ಇದರ ಬಗ್ಗೆ ಏನೂ ಇಲ್ಲ, ಹಾಗಾಗಿ ಇದನ್ನು ತೋರಿಸ್ತಿಲ್ಲ. ಆಯಿತಾ, ಇದನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡು ಅದನ್ನು ಇಟ್ಕೊಂಡ್ರೆ ಅದ್ರ ಲುಕ್ ಚೆನ್ನಾಗಿರೋದು. ಇನ್ನು ಈ ಪ್ರಾಡಕ್ಟ್ ಎಲ್ಲದಕ್ಕಿಂತ ದೊಡ್ಡ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ಶಾಪ್ಸಿಯಲ್ಲಿ ತೊಗೊಂಡಿದ್ದು. 358 ರೂಪಾಯಿ ಏನೋ ಕೊಟ್ಟೆ ಇದಕ್ಕೆ. ಇದು ಕೂಡ ನಾನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಮೇಲೆ ಎಲ್ಲ ಆಲ್ಮೋಸ್ಟ್ ಪ್ಲಾಸ್ಟಿಕ್ ಇದೆ, ಕಲರ್ ಇದೆ, ನೋಡೋದಕ್ಕೆ ಲುಕಿಂಗ್ ವೈಸ್ ಚೆನ್ನಾಗಿರೋದಿಲ್ಲ. ಇನ್ನು ಗ್ಲಾಸ್ ತೊಗೊಳ್ಳೋಣ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಗ್ಲಾಸ್ ಸ್ವಲ್ಪ ಅಮೌಂಟ್ ಜಾಸ್ತಿ, ಪ್ಲಸ್ ಮಕ್ಕಳಿರೋ ಮನೆಯಲ್ಲಲ್ವ, ಅದು ಬೇಗ ಬಿದ್ದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಗ್ಲಾಸ ತೊಗೊಂಡಿಲ್ಲ. ಬಟ್ ಇನ್ ಫ್ಯೂಚರಲ್ಲಿ ಗ್ಲಾಸ ತೊಗೊತೀನಿ, ಬಟ್ ಈಗ ಅಟ್ ಪ್ರೆಸೆಂಟ್ ತೊಗೊಂಡಿಲ್ಲ.
ಚಿಕ್ಕ ಬಾಟ್ಲಿದ್ರೆ ಓಕೆ ಹ್ಯಾಂಡಲ್ ಮಾಡ್ಬೋದು, ಇಷ್ಟಿಷ್ಟು ದೊಡ್ಡದಂದ್ರೆ ಹ್ಯಾಂಡಲ್ ಮಾಡೋಕೆ ನನಗೂ ಸ್ವಲ್ಪ ಭಯ ಆಗುತ್ತೆ ಸಡನ್ನಾಗಿ ಎತ್ಕೊಳ್ಳೋವಾಗ ಇಳಿಸೋವಾಗ ಅಂತ ನಾನು ಇದನ್ನು ತರಿಸಿದ್ದೀನಿ. ಇದು ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ, ಅಂದರೆ ಸ್ಕ್ವಯರ್ ಶೇಪು. ಸೊ ಇದು ಬಂದು ಈ ಥರ ಇದೆ, ನೀವು ನೋಡ್ತಿರ್ಬೋದು. ಅದಕ್ಕೆ ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗುತ್ತೆ. ನಿಮ್ಗೆ ಫಸ್ಟ್ ತೋರಿಸಿದ್ನಲ್ಲ ಪ್ರಾಡಕ್ಟ್, ಸೊ ಅದಕ್ಕೆ ಮತ್ತು ಇದಕ್ಕೆ ಎರಡಕ್ಕೂ ಮ್ಯಾಚ್ ಆಗುತ್ತೆ ಅಂತ ತಗೊಂಡಿದ್ದು. ಇದು ಬಂದು ಇದ್ರ ಜೊತೆಗೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಬಾಕ್ಸಸ್, ಸಾರಿ ಸ್ಟೀಲ್ ಬಾಕ್ಸಸ್ ಎಲ್ಲ ಇದೆಯಲ್ಲ, ಅದಕ್ಕೆ ಇದಕ್ಕೆ ಓವರ್ ಆಲ್ ಸರಿ ಹೋಗುತ್ತೆ. ನೀವು ನೋಡ್ತಿರ್ಬೋದು. ಒಟ್ಟು 16 ಅಲ್ಲ 12 ಬಾಕ್ಸ್, ಒಟ್ಟು 12 ಬಾಕ್ಸ್ ಇದೆ. 12 ಬಾಕ್ಸ್ ಬಂದರು 370 ಅಲ್ಲ, ಇದು 358 ರುಪೀಸು. ಇನ್ನು ಇದು, ಸೊ ಇದ್ರ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ, ನೀವು ನೋಡ್ಕೊಂಡು ಬಂದ್ಬಿಡಿ ಒಂದು ನಿಮಿಷ. ಇದು ಬಂದು ಈ ಆನಿಯನ್ಸು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನಿರುತ್ತಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಆಲೂಗಡ್ಡೆ, ಅಂದರೆ ಫ್ರಿಜ್ಜಲ್ಲಿ ನಾವೇನಿರೋದಿಲ್ವೋ ಅದನ್ನು ಔಟ್ಸೈಡ್ ಒಂದು ಕಡೆ ಇಟ್ಕೊಳ್ಳೋದಕ್ಕೆ ಒಂದು ರ್ಯಾಕ್ ಥರ ಬೇಕಿತ್ತು. ಸೊ ಇದು ಕೂಡ 350 ಆ ರೇಂಜಲ್ಲಿ ಬಂತು. ಸೊ ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಬಟ್ ಇದನ್ನು ಯೂಸ್ ಮಾಡಿದಾಗೆ ನನಗೆ ಗೊತ್ತಾಗೋದು. ಇದನ್ನು ಯೂಸ್ ಮಾಡಿ ನೋಡ್ತೀನಿ, ಅಂದರೆ ಆರ್ಗನೈಸ್ ಮಾಡಿ ಯೂಸ್ ಮಾಡಿ ನೋಡ್ತೀನಿ. ನೋಡಿ, ಈ ಥರ ಒಂದು ಟ್ರೈ ಇದೆ. ಇದಕ್ಕೆ ಸ್ಟೀಲ್ ಕೊಟ್ಟಿದ್ದಾರೆ, ಪೈಪು ಸ್ಟೀಲ್ ಕೊಟ್ಟಿದ್ದಾರೆ. ಇದನ್ನು ಚಕ್ಕ ಬರುತ್ತಲ್ಲ ಅದು. ಇನ್ನು ಇದು ಈ ಥರ ಇದೆ, ಬಟ್ ಇದು ಕ್ವಾಲಿಟಿ ವೈಸು ಇದು ತುಂಬ ಗಟ್ಟಿಯಾಗಿದೆ, ಇದು ಸ್ವಲ್ಪ ಮೃದುವಾಗಿದೆ. ನೋಡಬೇಕು, ಇದನ್ನು ಆರ್ಗನೈಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಥರ ಇದೆ ಏನು ಅಂತ. ಇನ್ನು ಇದಿಷ್ಟು. ಇನ್ನು ಲಾಸ್ಟ್ ಆ್ಯಂಡ್ ಲೀಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಬಂದು ನಮ್ಮ ಕಿಚನ್ಗೆ ಶೆಲ್ಫ್ಸ್ ಎಲ್ಲ ತುಂಬ ಕಡಿಮೆ ಇದೆಯಲ್ವಾ, ಹಾಗಾಗಿ ನಾನೊಂದು ರ್ಯಾಕ್ ಥರ ಇರಲಿ ಅಂದ್ಬಿಟ್ಟು ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ. ಸೊ ವುಡನ್ ಅಂದರೆ ಲೈಕ್ ಬ್ರೌನ್ ಕಲರ್ ಈ ಕಲರ್ ತೊಗೊಳ್ಳೋಣ ಅಂತ ಪ್ಲಾನ್ ಇತ್ತು. ಬಟ್ ಆ ಟೈಲ್ಸ್ಗೆ ವೈಟ್ ಕಲರ್ ಟೈಲ್ಸ್ಗೆ ವೈಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ತುಂಬ ಸರ್ಚ್ ಮಾಡಿ ನೋಡಿ ಕ್ವಾಲಿಟಿ ವೈಸ್ ಹೇಗಿರುತ್ತೋ ಏನೋ ಒಂದು ಗೊತ್ತಿಲ್ಲ ನನಗೆ, ಆದರೂ ತರಿಸಿದೆ. ಬಟ್ ನಿಜ ಹೇಳ್ತೀನಿ, ನಾನು ಕೊಟ್ಟಿದ್ದ ಅಮೌಂಟ್ ಬಂದು 371. ಇದಕ್ಕೆ 371ಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ವೈಸು. ಅಲ್ಲಿ ಕೊಟ್ಟಿರ್ತಕ್ಕಂಥ ರೇಟಿಂಗ್ಸ್ ನೋಡಿ ಇದನ್ನು ತೊಗೊಂಡಿದ್ದು ನಾನು. ಇದರ ರೇಟ್ ಇವಾಗ ನಾನು ತೊಗೊಂಡಿದ್ದು 371ಗೆ ಆಯಿತಾ, ಅಂದರೆ ಫೋನ್ಪೇ ಮಾಡಿದ್ದಕ್ಕೆ 371 ಆಯಿತು. ಬಟ್ ಇವಾಗ ಇದಕ್ಕೆ 624 ಆಗಿದೆ ಅಟ್ ಪ್ರೆಸೆಂಟ್. ಬಟ್ ನೀವು ನೋಡಿ ಲಿಸ್ಟಲ್ಲಿ ಹಾಕ್ಕೊಂಡು ತರಿಸ್ಕೊಳ್ಳಿ. ಇದನ್ನು ಟೋಟಲ್ ಫಿಟ್ ಮಾಡಿಸಿದಾಗ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ ಆಯಿತಾ. ಈ ಥರ ರ್ಯಾಕ್ ನನಗಂತೂ ಇದು ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಇದೇ ಥರನೇ ಸೇಮ್ ಇದೇ ಕಲರೇ ಇನ್ನೊಂದು ತರಿಸ್ಕೊಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮನೇಲಿ ಇರ್ತಕ್ಕಂಥ ಎಲ್ಲ ಕಿಚನ್ ಐಟಮ್ಸ್ ಆ ಒಂದು 2 ರ್ಯಾಕಲ್ಲ ಇದ್ದೋಗ್ಬಿಟ್ಟು ನೋಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫ್ರೆಂಡ್ಸ್ ಇದಿಷ್ಟು ಸಹ ನಾನು ಮೀಶೋಯಿಂದ ಮತ್ತು ಶಾಪ್ಸಿಂದ ತರಿಸಿರ್ತಕ್ಕಂಥದ್ದು. ಸೊ ಇದರಲ್ಲಿ ನಿಮಗೆ ಯಾವುದು ಚೆನ್ನಾಗಿದೆ ಅಂತ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ತುಂಬ ಡಿಸಪಾಯಿಂಟ್ ಆಗಿದ್ದು ಈ ಒಂದು ಪ್ರಾಡಕ್ಟ್ಸಲ್ಲಿ ಇದು ಒಂದೇ ನಯ. ಬಟ್ ಇದು ಕ್ವಾಲಿಟಿ ವೈಸ್ ಈ ಥರ ಇದೆ. ಬಟ್ ನೋಡೋಣ ಇದು ವೆಯ್ಟ್ ತಡೆಯುತ್ತೋ ಇಲ್ವೋ ಅಂತ. ಇನ್ನೆಲ್ಲನೂ ಆಲ್ಮೋಸ್ಟ್ ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ರಿಟರ್ನ್ ಮಾಡಲಿಲ್ಲ. ಒಂದು ಡ್ರೆಸ್ ಒಂದು ಟಾಪ್ ಒಂದು ತರಿಸಿದ್ದೆ, ಅದು ಕ್ವಾಲಿಟಿ ವೈಸ್ ತುಂಬ ವರ್ಸ್ಟ್. ನನಗೆ ಯಾವಾಗಾದರೂ ಮೀಶೋದಲ್ಲಿ ಬಟ್ಟೆಯನ್ನು ಬುಕ್ ಮಾಡಲಿ ತುಂಬ ವರ್ಸ್ಟಾಗೇ ಬರುತ್ತೆ. ಬೇರೆಯವ್ರಿಗೆ ಅದು ಹೇಗೆ ಚೆನ್ನಾಗಿ ಬರುತ್ತೋ ನನಗಂತೂ ಗೊತ್ತಿಲ್ಲ. ನನಗೆ ಚೆನ್ನಾಗೇ ಬರೋದಿಲ್ಲ, ಅಟ್ ವರ್ಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಅದನ್ನು ರಿವ್ಯೂ ಕೊಡಲಿಲ್ಲ, ಜೊತೆಗೆ ಅದನ್ನು ರಿಟರ್ನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಫ್ರೆಂಡ್ಸ್ ಮೀಶೋಯಿಂದ ನಮ್ಮ ಕಿಚನ್ಗೆ ಅಥವಾ ಅಡುಗೆ ಮನೆಗೆ ತರಿಸಿರ್ತಕ್ಕಂಥ ಪ್ರಾಡಕ್ಟ್ಸ್.
ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಿಮಗೆ ನಿಮಗೆ ಪ್ರಾಡಕ್ಟ್ಸ್ ಬೇಕು ಅಂದರೆ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಒಂದ್ಸರಿ ಚೆಕ್ ಮಾಡಿ. ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಹಾಕಿರ್ತೀನಿ. ಅಂದರೆ ಮೀಶೋದು ಹಾಕಿರ್ತೀನಿ, ಶಾಪ್ಸಿದು ಹಾಕಿರ್ತೀನಿ. ನಿಮ್ಗೆ ಯಾವ್ದ್ರಲ್ಲಿ ಕಡಿಮೆ ಅಂತ ಅನಿಸುತ್ತೋ ಅದರಲ್ಲಿ ಹೋಗಿ ಒಂದ್ಸರಿ ನೀವು ಚೆಕ್ ಮಾಡಿ ತಗೊಬೋದು. ಇದಿಷ್ಟು ವಿಡಿಯೋ. ನೆಕ್ಸ್ಟ್ ವಿಡಿಯೋ ಯಾವ ವಿಡಿಯೋ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್. ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ.